ತಡೆಯುವ ಗಂಡು ಇನ್ನೂ ಹುಟ್ಟಿಲ್ಲ, ಎಂದೆಂದೂ ಹುಟ್ಟಲ್ಲ. ಈ ಅಂತ್ಯದ ಗಂಡಿವನು, ಈ ಮಣ್ಣಿನ ಮಗ ಇವನು. ರವಿರಾಜನ ಬಾಳು ಕಣ್ಣೀರಿನ ಗೋಳು. ಶಿವಕಾಂತ ಗೌಡನ ಹೇಯ ಕೃತ್ಯ, ಸವಿತೆಯ ಆತ್ಮಹತ್ಯೆ. ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ್. ಅದಕ್ಕಾಗಿ ಮಹಾರಾಜನಾಗಿ ಮೆರೆಯುತ್ತಿದ್ದಾನೆ ಈ ಶಿವಕಾಂತ ಗೌಡ. ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಎಂದು ಈ ಶಿವಕಾಂತ ಗೌಡನ ಬಲೆಗೆ ಬಿತ್ತು ಬರೆದಳು ಈ ಲೋಕದ ಕೊನೆಯ ಕವಿತೆ. ಮಾಡಿದಳು ಶಿವಲೋಕದ ಯಾತ್ರೆ. ಹೀಗೆ ನೂರಾರು ರೋಜಾಗಳ ರುಚಿಯನ್ನುಂಡು ನಾ ಮಾಡುವೆ ಮಜಾ. ಶಟೆ ಲೇ ಶಟೆ, ಯಾಕೋ ನಿನ್ನನ್ನು 2 ಸಲ ಕೂಗಿದರು ಹಾಗೆ ಇರುವೆಯಲ್ಲ, ಏಕೆ ಸೊಕ್ಕು ಹೆಚ್ಚಾಗಿದೆ ಏನು? ನಿಮ್ಮ ಒಪ್ಪತ್ತಿಂದ ಈ ಜೀವನಕ್ಕೆ ಎಲ್ಲಿಂದ ಬರಬೇಕ್ರಿ ಈ ಸೊಕ್ಕ? ಇತ್ತಿತ್ತಲಾಗಿ ನಮ್ಮ ಕಿವಿನೇ ಮಂದಾಗಿ ಬಿಟ್ಟವ್ರಿ ಏಪ. ಇರಲಿ, ನಿನಗೆ ಹಣ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಮೊದಲು ಆ ನಿನ್ನ ಕಿವಿಗಳನ್ನು ಚೆಕಪ್ ಮಾಡಿಸಿಕೋ. ಅದೆಲ್ಲ ಡಾಕ್ಟರ್ ಕೆಲಸ ಅಲ್ಲ ಬಿಡ್ರಿ. ಏನೋ ಇತ್ತಿತ್ತಲಾಗಿ ನಮ್ಮ ವಯಸ್ಸಾಗಿ 63 ಆಗಾಗತ್ತ ನೋಡ್ರಿ ನಮ್ಮ. ಇರಲಿ, ಮೊದಲು ಅರ್ಜೆಂಟ್ ವಿಕ್ರಾಂತನನ್ನು ಕೆಳಗಿಳಿದು ಬರಲು ಹೇಳು. ವಿಕ್ರಾಂತಪ್ಪ ಸಾವುಕಾರ್ರೆ, ಕೆಳಗಿಳಿದ ಬರೀ ಸಾವುಕಾರ ಏಕೆ ಗೌಡ್ರೆ ಕರೆದದ್ದು? ಬಾ ವಿಕ್ರಾಂತ್ ಬಾ, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯವಿದೆ. ಅದಾವ ವಿಷಯ ಹೇಳಿ ಗೌಡ್ರೆ. ನಿಮ್ಮ ವಿಷಯ ಅಸಾಧ್ಯವಾಗಿದ್ದರೂ ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್. ನನಗೆ ಗೊತ್ತು ವಿಕ್ರಾಂತ್, ನೀನು ಎಂತವನು ಅಂತ. ಸದ್ಯ ನೀನೇನು ಮಾಡಬೇಕಾಗಿರುವುದಲ್ಲ, ಮಾಡಬೇಕಾಗಿರುವುದು ಒಂದೇ ಜವಾಬ್ದಾರಿ. ಅದಾವ ಜವಾಬ್ದಾರಿ ಹೇಳಿ ಗೌಡ್ರೆ. ಇದೇ ಜವಾಬ್ದಾರಿ. ನೀವು ಹೇಳುವುದು ಇದೇನು ಗೌಡ್ರೆ? ನೀನು ಮಾಡುತ್ತಿರುವ ಜವಾಬಿಗೆ ನಾನು ಕೊಡ್ತಾ ಇರುವ ಜವಾಬ್ದಾರಿ. ಇದುವರೆಗೂ ನಾನು ವಹಿಸಿಕೊಂಡು ಹೋಗುತ್ತಿರುವ ಮನೆ ಹಾಗೂ ಫ್ಯಾಕ್ಟರಿ, ಈ ಎಲ್ಲ ಕಾರ್ಯಗಳನ್ನು ನೀನೇ ನೋಡಿಕೊಂಡು ಹೋಗಬೇಕು. ಛೇ ಛೇ, ಬೇಡಿ ಗೌಡ್ರೆ, ನನಗೆ ಆ ಯೋಗ್ಯತೆ ಇಲ್ಲ. ನಿಮ್ಮ ಮನೆಯ ಕಾಯುವ ಕಾವಲುಗಾರನಷ್ಟೇ ನಾನು. ನನಗೇಕೆ ಬೇಕು ಈ ತಿಜೋರಿಕೆ?
ತಗೋರೋ ಮಾರಾಯ ವಾದ ನೋಡ ತಗೋ. ಶೆಟ್ಟಿ ಬಾಯಿ ಮುಚ್ಚಿಕೊಂಡ್ರು ಕತ್ತೆ. ಉಪ್ಪು ಉಂಡ ಮನೆಗೆ ಉಗುಳುವ ಭಂಡನಲ್ಲ ಈ ವಿಕ್ರಾಂತ್. ಶಿವಕಾಂತ ಗೌಡ್ರ ಆಶೆ ನನಗೆ ಆಜ್ಞೆ. ಅವರ ಎದುರಾಗಿ ನಿಲ್ಲುವ ಹಸುಳುಗಳನ್ನು ಸುಟ್ಟು ಹಾಕುವುದೇ ಈ ವಿಕ್ರಾಂತನ ಪ್ರತಿಜ್ಞೆ. ವಾಲ್ ಅಂದ್ರೆ ಬಿಡು ಮಾರಾಯ, ಹಿಂಗ್ಯಾ ಕಾಡ್ನಂಗೆ ಬರ್ತಿ. ಏನೋ ಸೌಕರ್ಯ ಸ್ವಲ್ಪ ರೆಸ್ಟ್ ಸಿಗಲ್ಲ ಅಂತ ನಾ ಮಾತಾಡಿದ್ದೆ. ಎಷ್ಟು ಸಿಟ್ಟಿಗೆ ಬರಕ್ಕೆ ನಾ ಯಾಕೆ ಹೇಳಕ್ ಹೋಗಿ ನಿನಗೆ? ಶೆಟ್ಟಿ ಹೇಳುವ ಮಾತು ನಿಜವಿದೆ ವಿಕ್ರಾಂತ್. ನಾನೇನು ನಿನ್ನ ಆಸೆಗೆ ಅಡ್ಡಿಯಾದವನಲ್ಲ. ನಿನ್ನ ತಲೆಯ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ. ನೀನು ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನು ನೀಗಿಸಿಕೊಂಡು ಹೋಗುವೆ ಎಂದು ಅಮ್ಮನ ಸರಿ ಎಂದು ಹೇಳಿರುವೆ. ಆಯ್ತು ಗೌಡ್ರಿ, ನಿಮ್ಮ ಮನಸ್ಸನ್ನು ನೋಯಿಸಲು ನನಗೂ ಇಷ್ಟವಿಲ್ಲ. ನೀವು ಹೇಳಿದಂತೆ ಕೇಳುವುದೇ ವಿಕ್ರಾಂತನ ತೀರ್ಮಾನ. ವೆರಿ ಗುಡ್, ತೆಗೆದುಕೋ. ಗೌಡ್ರಿ, ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು, ಇಡೀ ಭೂಮಂಡಲವನ್ನೇ ತಿರುಗಿಸಬಲ್ಲೆ. ಈ ಭೂಮಿ ಬಣ್ಣದ ಬುಗುರೆ ಲೇ ಗೋಪಾಲ, ಯಾಕ್ರಿ ಶಿವ? ಗೌಡ್ರ ಮುಂದೆ ಪದ ಹಾಡುತ್ತಾ ಹೋಗುವೇನೋ ಮುಟ್ಟಾಳ. ನಿನಗೇನು ಕೆಲಸವಿಲ್ಲವೇನೋ? ಎಲ್ಲ ಕೆಲಸ ಮುಗಿಸಿನೇ ಬಂದಿಲ್ರಿ ಶಿವ. ಹಾಗಾದರೆ ಕಾರ್ ತೆಗೆದುಕೊಂಡು ಈಗಲೇ ಎಸ್ಟೇಟ್ ನಡಿ, ತುಂಬಾ ಕೆಲಸವಿದೆ. ಕಾರ್ ಗಾಡಿ ಪಂಕ್ಚರ್ ಆಗೈತ್ರಿ ಶಿವ. ಕೆಟ್ಟಿದೆ ಎಂದು ಕೈ ಕಟ್ಟಿ ಕುಳಿತರೆ ಮುಂದಿನ ಕೆಲಸ ನಡೆಯುವುದು ಹೇಗೆ? ರಿಪೇರಿ ಮಾಡಿಸಿಕೊಂಡು ನಡೆ. ಆಗಲ್ಲಪ್ಪ, ಈಗಲೇ ರಿಪೇರ್ ಮಾಡಿಸ್ಕೊಂಡು ಬರ್ರಿ. ಗೋಪಾಲ, ಹಾಗೆ ರಿಪೇರಿ ಮಾಡಿಸಿಕೊಂಡು ಈಗಲೇ ಬೆಂಗಳೂರಿಗೆ ನಡೆ. ಮದ್ರಾಸಿನಿಂದ ನಮಗೆ ಬರಬೇಕಾದ ಮಾಲು ಎಂದು ಬೆಂಗಳೂರಿಗೆ ಬರುತ್ತಿದೆ. ಅದನ್ನು ನೀನು ನಮ್ಮ ಎಸ್ಟೇಟ್ಗೆ ತಲುಪಿಸು. ತಿಳಿಯಿತೆ? ಹಚ್ಚಿರಿ ಮಗನಿ, ಹಿಂಗೆ ಬಿಟ್ರಿ ಮಗ ಚೌಡ ಹೋಗ್ತಿರ್ತಾನ್ರಿ ಮಗ. ಶೆಟ್ಟಿ, ಅವನಿಗೆ ಉದ್ಯೋಗ ಹಚ್ಚಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನೀನು ಹೇಳಬೇಕಾಗಿಲ್ಲ. ನಿನ್ನ ಕೆಲಸ ನೋಡಿಕೊ ಅಷ್ಟೇ. ನೋಡ್ರಿ ಮಗನಿ, ಎಲ್ಲದ ನಂದಿಡ್ ತಗೊಂಡ್ ಎತ್ತನ್ರಿ ಮಗಳ. ಇನ್ನೊಂದ್ ಜನ ಬಿಡ್ರಿ ಮಗನಿ. ಏಯ್ ಗೋಪಾಲ, ನೀನು ನಡೆ. ನಾನು ಬರ್ತೀನಿ. ಶೆಟ್ಟಿ, ನೀನು ನಡೆ. ಆಯ್ತು ಶಿವ. ಗೌಡ್ರಿ, ನಾನೇನು ಬರುತ್ತೇನೆ, ನನಗೆ ತುಂಬಾ ಕೆಲಸವಿದೆ. ಆಯ್ತು, ಹೋಗಿ ಬಾ ವಿಕ್ರಾಂತ್. ರವಿರಾಜ್ ಹಾಗೂ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ಎನ್ನು ಮೇಲೆ ಅವನಿದ್ದವನೇ ನನ್ನ ಎದುರು ನಿಲ್ಲುವ ಗಂಡು. ಚಮ್ಮ ಕೊಚ್ಚಿ ಕಳಬೇಡವೋ ಬಂಡ, ನಿನಗಾಗಿ ಕಾದಿದೆ ಈ ಗಂಡನೇ ಗಂಡಿನ ಗುಂಡು. ಇದೇನು ಇದುವರೆಗೂ ಆ ಪುಂಡ ರವಿರಾಜನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ನನ್ನ ಎದುರುವ ನಿಲ್ಲುವ ಗಂಡು. ಆದರೆ ಇಂದು ಅದು ಯಾವುದೋ ನಾಯಿ ಬಗಳುತ್ತಿದೆಯಲ್ಲ. ಇದು ಬಗಳುವ ನಾಯಿ ಅಲ್ಲ ಗೌಡ, ಅನ್ಯಾಯ ಮಟ್ಟದ ಮೇಲೆ ಕುಳಿತು ಕೆಟ್ಟತನದಿಂದ ಅಟ್ಟಹಾಸದಲ್ಲಿ ಬೆರೆಯುತ್ತಿರುವ ನಿಮ್ಮಂತ ಕೊಪ್ಪಿದ ಕೋಣಗಳ ಸೊಕ್ಕು ಮುರಿಯುವ
ಗಿರಿಗಗನಗಳ ಈ ಶಿವಕಾಂತ ಗೌಡನ ದರ್ಪಕ್ಕೆ ಕಟಕಟನೆ ನಡಗುತ್ತಿರುವಾಗ ನಿನ್ನಂತ ಕ್ಷುಲ್ಲಕ ಮರಿ ನನ್ನನ್ನು ಏನು ಮಾಡುವುದಿಲ್ಲ. ಅದಿರಲಿ, ನನ್ನ ಕೋಟೆಗೆ ನುಗ್ಗಿ ಎದೆ ಹಿಕ್ಕಿಸಿ ಮಾತನಾಡಿದ ಹಸುಳೆ ನೀನ್ಯಾರು? ಸಿಪಾಯಿ, ಸಿದ್ಧಾರ್ಥ ಸಿಪಾಯಿ. ಓಹೋ, ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಗೆಯನ್ನು ನೀನೇ ತೋಡಿಕೊಳ್ಳಬೇಡ. ಹೀಗೆ ವಾದ ಮಾಡಿ ನಿನ್ನ ಅನ್ನನಾದ ಹುಚ್ಚ. ಅದಕ್ಕಾಗೆ ಎತ್ತತ್ತು ಬಂದಿರಲೇ ಹುಚ್ಚ. ಲೇ ಹೊಲಕಟ್ಟಗೌಡ, ಅನ್ಯಾಯವಾಗಿ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಿದೆಯಲ್ಲ. ಇಂದು ನೀನು ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರು ಸರಿ. ಹೊರಗೆಳೆದು ನಿನ್ನ ರುಂಡವನ್ನು ಕತ್ತರಿಸಿ ನನ್ನ ತಂಗಿಯ ಕತ್ತಿಗೆಗೆ ಮಾಡಿಸಿ ಬಿಡುವೆ ರಕ್ತಾಭಿಷೇಕ. ಕನಸು ಕಾಣುತ್ತಿರುವೇನಲೇ ತಿರುಬೋಗಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಿನಗೇಕೆ ಬೇಕು ಈ ಸರ್ಪದ ಸಹವಾಸ? ಸುಮ್ಮನೆ ಹೋಗಲು ಬಂದಿರ ಗೌಡ. ನಿನ್ನ ಎದೆ ಸೀಳಿ ರಕ್ತದ ಕಲಿಯಾಡಲು ಬಂದಿರುವೆ ಗೌಡ. ಎಂದಿಗೆ ಮುಗಿಯಿತು ನಿನ್ನ ಕಪಟಾಟಕದ ಸನ್ನಿವೇಶ. ಸಿದ್ಧನಾಗು ಶಿವನ ಪಾದ ಸೇರಲು. ನೆನೆಸಿಕೋ ನಿನ್ನ ಹೆತ್ತವರನ್ನು. ಹ್ಯಾಂಡ್ಸ್ ಅಪ್ ಮಿಸ್ಟರ್ ರಂಜಿತ್, ಹ್ಯಾಂಡ್ಸ್ ಅಪ್. ಈಗ ಏನು ಹೇಳುತ್ತಿರೋ ಭಿಕಾರಿ ನನ್ನ. ಒಳ್ಳೆಯ ಮಾತಿನಿಂದ ನೀನು ಹಿಡಿದ್ರ ಆಯುಧವನ್ನು ಕೆಳಗೆ ಬಿಸಾಕು. ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ ಇಂದ ಸುಟ್ಟು ಬಿಡುವ ಈ ನಿನ್ನ ಕೆಟ್ಟ ದೇಹವನ್ನು. ಹೀಗೇಕೆ ನಿಂತಿರುವಿಯೋ ಬೆದರಿದ ಜಿಂಕೆಯಂತೆ? ಈಗ ಎಲ್ಲಿ ಹೋಯಿತು ನಿನ್ನ ಪೌರುಷ? ಅಡಗಿ ಹೋಯ್ತೇನೋ ನಿನ್ನ ಶೌರ್ಯ? ಏಡಿಯಂತೆ ಹೆದರಿಸಿದರೆ ಬೆದರಿದ ಚಿಗರೆಂತೆ ನಿಲ್ಲುವ ಚಲನ ನಾನಲ್ಲ ಗೌಡ. ನರಸಪ್ತ ನಾಮರ್ಥನಂತೆ ಸಣ್ಣನಾಗಿ ರಂಡೇರ ಗಂಡನಾಗಿ ಬಣ್ಣನಂತೆ ಹೆಂಡ ಕುಡಿದು ಹೆಂಡಿ ತಿನ್ನುವ ಹೇಳಿ ಗೌಡ ನೀನು. ಗೌಡ್ರೆ, ಇವನನ್ನು ಮಾತಿಗೆ ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದೆಯನ್ನು ಗಾಳಿಗೆ ತೂರಿ ಬಿಡುತ್ತಾನೆ ಈ ಸೂಳೆಯ ಮಗ. ಸೂಳೆಯ ಮಗ ನಾನಲ್ಲ ಇನ್ಸ್ಪೆಕ್ಟರ್. ಹೆತ್ತ ತಾಯಿಯ ಸಮನಾಗಿರುವ ಈ ನಿನ್ನ ಕರ್ತವ್ಯ ದೇವತೆಯನ್ನೇ ಲಂಚಸಾಕ್ಷಿಯಾಗಿ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರಕ್ಕೆ ಹಚ್ಚುವ ನೀನು ಸೂಳೆಯ ಮಗ. ಬಾಯಿ ಮುಚ್ಚು ಬದ್ಮಾಶ್. ಬಾಯಿಗೆ ಬಂದಂತೆ ಬಹಿಷ್ಕಾರ ಹಾಕಿದರೆ ಸುತ್ತ ಬೆಳಿವೆ. ಎತ್ತರ ಎತ್ತರ ಹೇಳುವ ಹೊತ್ತು ನಾಯಿ. ಬಾಯಿ ಮಾತಿನಿಂದ ಬಡಾಯಿಸುವ ಬಂಡಕೋರನಲ್ಲ ಈ ರಣಜಿತ್. ಮಿಸ್ಟರ್ ಸೂರ್ಯಕಾಂತ್, ನಿನ್ನಂತ ಸಣ್ಣನಿಗೆ ಪುಣ್ಣನಾಗುವ ರಣರುದ್ರನ ಗಣ್ಯದೆ. ನಿನ್ನ ಎದೆ ಗಟ್ಟಿಯಾಗಿದ್ದರೆ ಈ ರಣಜಿತನ ರಣರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧನಾಗು. ಆಗ ತಿಳಿಯುವುದು ಯಾರು ಸೂಳೆಯ ಮಗ, ಯಾರು ದಲಿತೆಯ ಮಗ ಎಂಬುವುದು.
ಒಂದೇ ಒಂದು ಮಾತು ಹೇಳಿದರೆ ಸಾಕು ಗೌಡ್ರೆ, ಇವನನ್ನು ಕ್ಷಣದಲ್ಲಿಯೇ ಸುಟ್ಟು ಬಿಡುವೆ. ಶಾಂತಿ ಸೂರ್ಯಕಾಂತ್, ಶಾಂತಿ. ರೋಷದ ಆವೇಶ ನಿಮಿಷ ಮಾತ್ರ. ಪ್ರಾಣದಾನ ಮಾಡಿ ಕಳಿಸಿಬಿಡು, ಬದುಕಿಕೊಳ್ಳಲಿ. ಪ್ರಾಣದಾನ? ನನಗೆ ಪ್ರಾಣದಾನ ಮಾಡಲು ನೀನ್ಯಾವನಲ್ಲೇ ಗೌಡ? ನಿನ್ನ ಕೊನೆಯ ಅಂತ್ಯದ ಗುರಿ ಇಂದು ತಪ್ಪಿತು. ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಕದನದ ಅಂತ್ಯದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣಜಿತ್ತನೇ ಹಕ್ಕುರಿ. ಹಕ್ಕುರಿಯ ಹಾದಿಯಲ್ಲಿ ಮುನ್ನುಗ್ಗಿದರೆ ಮುಕ್ಕರಿಸಿ ಬೀಳುವೆ ಮಗನ. ಎಚ್ಚರ. ಎಚ್ಚರದಿಂದ ನಡೆಯೋ ಹುಚ್ಚನ ತಮ್ಮ, ಇಲ್ಲದಿದ್ದರೆ ನಿನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಎಂಬುದು ಮಾತ್ರ ಮರೆಯಬೇಡ. ಅಪಾಯ? ರಣರಂಗದಲ್ಲಿ ವೈರಗಳ ಮತ್ತು ಗುಂಡಿಗೆ ಹೆದರಲ್ಲ. ಈ ಗಟ್ಟಿ ಗಂಡನೆ ಸಿಡಿದಂತ ಸಿಪಾಯಿಗೆ ಅಪಾಯ? ಲೇ ಕೊಪ್ಪಿದ ಕೋಲಗಳೇ, ನಿಮಗಾಗಿ ನಿರ್ಮಿಸಿವೆ ನರಕ ಕುಂಡಲದ ದಾರಿ. ಮಿಸ್ಟರ್ ಸೂರ್ಯಕಾಂತ್, ನೀನು ಹಿಡಿದಿರುವ ಈ ರಿವಾಲ್ವರ್ ಸಮಾಜ ಸೇವೆಗೆ ಹೊರತು, ನಾನು ಹಿಡಿದಿರುವ ಈ ಆಯುಧ 100 ಕೋಟಿ ಭಾರತೀಯರ ರಕ್ಷಣೆಗಾಗಿ ಹೊರತು ನಿಮ್ಮಂತ ಕುಲಗೇಡಿ ಕುಕರ್ಮಿಯನ್ನು ಕೊಲ್ಲುವುದಕ್ಕಲ್ಲ. ವಿದೇಶಿಯರನ್ನು ಸುಡುವುದಕ್ಕೆ ಆಯುಧ ಕೊಟ್ಟಳು ಆ ಭಾರತ ಮಾತೆ. ಆದರೆ ಸ್ವದೇಶಿಯಲ್ಲೇ ಇಂಥ ಹೇಸಿ ಸೂಳೆ ಮಕ್ಕಳು ವಾಸವಾಗಿದ್ದಾರೆಂದರೆ ಸದಾ ಸಿದ್ಧ ಈ ಸಿಪಾಯಿ. ದಿಸ್ ಈಸ್ ಮೈ ಚಾಲೆಂಜ್. ಗುಡ್ ಬೈ. ಹೋಗು ಸಿಪಾಯಿ ಹೋಗು. ತುಂಬಿ ಬಂದಿದೆ ಮಗನ ನಿನ್ನ ಮರಣ. ಸೂರ್ಯಕಾಂತ್, ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರೆ. ನಾವು ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯಕ್ಕೆ ಎಡೆಯಾಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ ಗೌಡ್ರೆ, ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು. ನೀನು ಹೇಳುವ ಮಾತು ಸತ್ಯವಿದೆ ಸೂರ್ಯಕಾಂತ್. ಈ ಚಿಗುರೆಲೆಯನ್ನು ಚಿಗುರುವುದಕ್ಕಿಂತ ಮುಂಚೆಯೇ ಚೂಟಿ ಒಗೆಯಬೇಕು. ಈ ಚಿಗುರೆಲೆಯನ್ನು. ಇದಕ್ಕೆ ನಾನೊಂದು ಉಪಾಯ ಹುಡುಕಿರೋ ಗೌಡ್ರೆ. ಆ ಶಶಾಂಕರ ಬಾಳು 100 ಮಾಡಬೇಕೆಂದರೆ ಮೊಳಕೆ ಒಡೆಯುವ ಪ್ರಾಯದ ಹೊಸ್ತಿಲಲ್ಲಿ ಕಾಲಿಡುತ್ತವಳ ತಂಗಿಯ ಜ್ಯೋತಿಯ ಶೀಲ ಚಿತ್ರವಾಗಬೇಕು. ಅಂದಾಗ ಆ ಶಶಾಂಕರ ಬಾಳು ಕಣ್ಣಿನ ಕೆಡಲಾಗುವುದು. ಆ ಕಡಲಿನ ನೌಕೆ ಶಶಾಂಕನಾದರೆ ಇದಕ್ಕೆ ಈ ಸಿಪಾಯಿ ನಾವಿಕನಾಗಿರಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಒಳ್ಳೆಯ ಉಪಾಯವನ್ನೇ ಕೊಟ್ಟಿರುವೆ. ಹಾಗಾದರೆ ಮತ್ತೇಕೆ ತಡ? ಈಗಲೇ ನಡೆಯಲಿ ಆ ಕಾರ್ಯ. ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು. ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ, ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಮುಗಿಲ ಮಲ್ಲಿಗೆಯೋ.
ಹುಚ್ಚ ಹುಚ್ಚ ಹೇ ಹುಚ್ಚ ಹುಚ್ಚ ಹೇ ಹುಚ್ಚ ಹುಚ್ಚ ಹೇ ಹುಚ್ಚ 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 ಕಲರ್ ಕಲರ್ ಹುಚ್ಚ ಹುಚ್ಚ ಹೇ 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 ಹುಚ್ಚ 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 ಅಣ್ಣ 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 ಏನ್ ಮಾಡ್ತಿದೀಯ ಅಣ್ಣ ಯಾರು ಬಂದಿದ್ದಾರೆ ನೋಡು ತಂಗಿ ಸವಿತಾ ಎಲ್ಲಿದ್ದೀಯಮ್ಮ ನನ್ನ ಕಣ್ಮುಂದೆ ಬಾರಮ್ಮ ಅಣ್ಣ ಅಣ್ಣ ಅಂದ್ರೆ ನಮ್ಮಣ್ಣ ತಂಗಿ ಅಂದರೆ ನನ್ನ ತಂಗಿ ಹಾ ತಂಗಿ ಬಾರಮ್ಮ ತಂಗಿ ಎಲ್ಲಿರುವೆ ಬಾರಮ್ಮ ಹಾ ಅಣ್ಣ ನಾನಿನ್ ಬರ್ತೀನಣ್ಣ ಟಾಟಾ ಸವಿತಾ ನನ್ನ ಬಿಟ್ಟು ಹೋಗಬೇಡಮ್ಮ ಸವಿತಾ ತಂಗಿ ಸವಿತಾ ಯಾಕಣ್ಣ ಅಳ್ತಾ ಇದೀಯ? ಇಲ್ಲಿ ಇಲ್ಲಿ ನನ್ನ ತಂಗಿ ಅಲ್ಲಿ ಯಾರೂ ಇಲ್ಲಣ್ಣ. ಸರಿ ನನಗೆ ಯಾರು ತಮ್ಮಂದಿರರು ಇಲ್ಲ. ನನಗೆ ಒಬ್ಬಳೇ ಒಬ್ಬಳು ತಂಗಿ ಇದ್ದಾಳೆ. ಮೊನ್ನೆ ನನ್ನ ತಂಗಿನ ಮಣ್ಣಲ್ಲಿ ಮುಚ್ಚಿದವನು ನೀನೇ. ಯಾಕೋ ನನ್ನ ತಂಗಿನ ಮಣ್ಣಲ್ಲಿ ಮುಚ್ಚಿದೆ? ಯಾಕೋ ನನ್ನ ತಂಗಿನ ಯಾಕೋ ಇವನು ನಿನ್ನ ತಮ್ಮ ಕಣು. ರವಿರಾಜ್ ಬಹಳ ನೊಂದು ಬಿಟ್ಟಿದ್ದಾನೆ. ನನಗೊಂದು ತೋಚದಂತಾಗಿದೆ ಶಿಷ್ಯ. ಏಕಾಏಕಿಯಾಗಿ ಒಬ್ಬನೇ ಒಡನಡಿಸುತ್ತಿರುತ್ತಾನೆ. ತಂಗಿಯ ಜೊತೆ ಮಾತನಾಡುತ್ತಿರುತ್ತಾನೆ. ನೀನೇನು ಭಯ ಪಡಬೇಡ. ರವಿರಾಜ್ ಸವಿತಾಳ ಮೇಲೆ ಇಟ್ಟಿರುವ ಪ್ರೀತಿ ಮರಿಕೊಳಿಸುತ್ತದೆ ಅಷ್ಟೇ. ಅವನು ಮೊದಲಿನಂತೆ ಹಾಗೆ ಆಗುತ್ತಾನೆ. ಅದು ಆ ಭಾರತ ಮಾತಿಗೆ ಗೊತ್ತು ಶಿಷ್ಯ.
ಒಟ್ಟಿನಲ್ಲಿ ನನ್ನ ಅಣ್ಣನ ಹುಚ್ಚುತನ ಗುಣವಾಗಿ ಮೊದಲಿನಂತಾದರೆ ಅಷ್ಟೇ ಸಾಕು. ನಾನು ಬರುವಾಗ ಅಣ್ಣನಿಗೆ ಹೊಸ ಬಟ್ಟೆ ತಂದಿದ್ದೇನೆ, ಹಾಕಿಕೊಳ್ತಾನೇ ಇಲ್ಲ. ರಣಜಿತ್, ಆ ಬಟ್ಟೆಯನ್ನು ನನ್ನ ಕೈಯಲ್ಲಿ ಕೊಡು. ಅವನಿಗೆ ಹೊಸ ಬಟ್ಟೆಯನ್ನು ನಾನು ಹಾಕಿಸುತ್ತೇನೆ. ಈ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಜಾತ್ರೆಗೆ ಹೋಗೋಣ ಬಾರಪ್ಪ.